ಶೇಷ ಬ್ರೋ, ನಾನು ನಿಮ್ಗೊಂದು 50,000 ರೂಪಾಯಿ ಕೊಡ್ತೀನಿ, ನಂಗೆ ಒಳ್ಳೆ ಬಿಸ್ನೆಸ್ ಐಡಿಯಾ ಕೊಡ್ತೀರಾ? ಅದು ನನ್ನ ಸ್ಟ್ಯಾಂಡರ್ಡ್ ಮ್ಯಾಚ್ ಹಾಕೋ ಹಾಗೆ. ಬಿಸ್ನೆಸ್ ಐಡಿಯಾನಾ? ಓಕೆ, ಟಿಫಿನ್ ಸೆಂಟರ್ ಸ್ಟಾರ್ಟ್ ಮಾಡು. ಇಡ್ಲಿ ವಡೆ ಸಾಂಬಾರ್ ಪೂರಿ ದೋಸೆ ಅವರೇ ಬೆಳ್ಳೆ ದೋಸೆ ದೋಸೆ. ಅಣ್ಣ ನಿಮ್ಗೆ ಯಾವ್ದು ದೋಸೆನಾ? ಅಣ್ಣ 2 ಸೆಟ್ ದೋಸೆ. ಶೇಷ ಬ್ರೋ, ಏನಿದು ಟೇಸ್ಟ್ ನಿಮ್ದು ಹಿಂಗೆ? ನನಗೆ ಸ್ಟ್ಯಾಂಡರ್ಡ್ ಆಗಿರುವಂಥ ಬಿಸ್ನೆಸ್ ಐಡಿಯಾ ಕೊಡಿ. ಓಕೆ, ಅದು ಬೇಡವಾ? ಹಾಗಿದ್ರೆ ಸ್ಕ್ರಾಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡು. ಇತ್ತೀಚೆಗೆ ಒಳ್ಳೆ ಪ್ರಾಫಿಟ್ ಮಾಡ್ತಾ ಇದ್ದಾರೆ ಈ ಬಿಸ್ನೆಸ್ ಅಲ್ಲಿ. ಸ್ಕ್ರಾಪ್ ಬಿಸ್ನೆಸ್? ಹಳೆ ಪೇಪರ್ ಖಾಲಿ, ಸೀಸಾ ಖಾಲಿ, ಬಟ್ಲೆ. ಅಣ್ಣ ಕೆಜಿ 30 ಅಣ್ಣ ಇದಕ್ಕೆ. ಅಣ್ಣ ಬರೋದಿಲ್ಲ ಅಣ್ಣ, ಬರೋದಿಲ್ಲ. ಅಯ್ಯೋ, ಸ್ಕ್ರಾಪ್ ಬಿಸ್ನೆಸ್ ಶೇಷ ಬ್ರೋ, ನಿಮ್ಗೆ 50,000 ರೂಪಾಯಿ ಕೊಟ್ಟಿರೋದು ಈ ಸ್ಕ್ರಾಪ್ ಬಿಸ್ನೆಸ್ ಐಡಿಯಾ ಕೊಡಕ್ಕಲ್ಲ, ಟಾಪ್ ಆಗಿ ಬರಬೇಕು ಅಂತ ಬಿಸ್ನೆಸ್ ಐಡಿಯಾ ಕೊಡಿ. ನೋಡು, MTR ಗೊತ್ತು ತಾನೆ ನಿಂಗೆ? MTR ಗೊತ್ತು, ಗ್ಲೋಬಲ್ ಬ್ರ್ಯಾಂಡು. ಅವರು ಸ್ಟಾರ್ಟ್ ಮಾಡಿದ್ದು ಒಂದು ಸಣ್ಣ ಟಿಫನ್ ರೂಮಿಂದ. ಅದೇ ತರ MRF ಅವರ ಬಿಸ್ನೆಸ್ ಸಾಮ್ರಾಜ್ಯವನ್ನ ಕಟ್ಟಿದ್ದು ಹೆಂಗ್ ಗೊತ್ತಾ? ಸ್ಮಾಲ್ ಸ್ಕ್ರಾಪ್ ರಬ್ಬರ್ ಬಿಸ್ನೆಸ್ ಇಂದ. ಸೊ ಯಾವ ಬಿಸ್ನೆಸ್ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ಆ ಬಿಸ್ನೆಸ್ ಅನ್ನ ಸಕ್ಸಸ್ಫುಲ್ ಆಗಿ ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ ಹೇಳೋದು ತುಂಬಾ ಮುಖ್ಯ. ಓಕೆ, ನನಗೆ ಬಿಸ್ನೆಸ್ ಐಡಿಯಾ ಬೇಡ, ಸಕ್ಸಸ್ಫುಲ್ ಆಗಿ ಬಿಸ್ನೆಸ್ ರನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀರಾ? ಸೊ ಅದನ್ನ ನೀನು ಕಲಿಬೇಕಂದ್ರೆ ಬಾಸ್ ವಾಲಾ ಬಿಸ್ನೆಸ್ ಲಾಂಚ್ ಪ್ಯಾಡ್ ಪ್ರೋಗ್ರಾಮ್ಗೆ ಬರಬೇಕು. ಅಲ್ಲಿ ನಿಮಗೆ ಒಂದೇ ದಿನದಲ್ಲಿ ಲೈಫ್ ಟೈಮ್ಗೆ ಬೇಕಾಗುವಷ್ಟು ಕ್ಲಾರಿಟಿ ಸಿಗುತ್ತೆ. ಸೊ ನೀವು ಪ್ರಾಕ್ಟಿಕಲ್ ಆಗಿ ಬಿಸ್ನೆಸ್ ರನ್ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೋಬೇಕಾ? ಹಾಗಿದ್ರೆ ಈಗಲೇ ಬಾಸ್ ವಾಲಾ ಬಿಸ್ನೆಸ್ ಲಾಂಚ್ ಪ್ಯಾಡ್ ಪ್ರೋಗ್ರಾಮ್ಗೆ ರಿಜಿಸ್ಟರ್ ಆಗಿ. ಲಿಮಿಟೆಡ್ ಸೀಟ್ಸ್ ಮಾತ್ರ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಕ್ಲಿಕ್ ಮಾಡಿದ್ರೆ ರಿಜಿಸ್ಟರ್ ಆಗ್ಬೋದು. ಈಗಲೇ ರಿಜಿಸ್ಟರ್ ಮಾಡ್ತೀನಿ. ಬಾಸ್ ವಾಲಾ, ಬಿ ದ ಬಾಸ್.